ಎಲ್ಲರಿಗೂ ನಮಸ್ಕಾರ. ಕೇರ್ಪೇಟೆ ತಾಲೂಕಿನ ಹೇಮಗಿರಿ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಮತ್ತು ವಿಶೇಷವಾಗಿ ರಾಸುಗಳ ಜಾತ್ರೆ ಮತ್ತು ದನಗಳ ಜಾತ್ರೆ ಅಂತ ಎರಡು ಒಂದೇನೆ. ಈ ವರ್ಷದಂತೆ ಈ ವರ್ಷನೂ ಕೂಡ ಅದ್ಭುತವಾಗಿ ದನಗಳ ಜಾತ್ರೆ ನಡೀತು. ನಾಳೆ ಕಲ್ಯಾಣೋತ್ಸವ ಮತ್ತು ನಾಡಿದ್ದು ರಥೋತ್ಸವ 25ನೇ ತಾರೀಕು ಭಾನುವಾರ ರಥೋತ್ಸವ ಕಾರ್ಯಕ್ರಮ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಥೋತ್ಸವಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಮತ್ತೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ದನಗಳ ಜಾತ್ರೆ ಅದ್ದೂರಿಯಾಗಿ ನಡೀತು. ಆದ್ರೆ ಈ ವರ್ಷ ಸ್ವಲ್ಪ ರಾಸುಗಳು ಕಡಿಮೆ ಬಂದಿದ್ದು, ಮುಂದಿನ ವರ್ಷದಿಂದ ರಾಸುಗಳು ಜಾಸ್ತಿ ಬರಬೇಕು ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ತಾ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಿದ್ರೆ ವಿಶೇಷವಾದ ಒಂದು ಎಂಟರ್ಟೈನ್ಮೆಂಟ್ ಇರ್ತದೆ. ಆಲ್ರೆಡಿ ಇಲ್ಲಿ 2-3 ಅವಘಡಗಳಾಗಿವೆ. ನಾಳೆ ನಡೆದು ಜಾಸ್ತಿ ಜನ ಬರೋದ್ರಿಂದ ಫಸ್ಟ್ ಏಡ್ ಬಾಕ್ಸ್ ಅನ್ನು ದಯಮಾಡಿ ತಾಲೂಕು ಆಡಳಿತದಿಂದ ಮಾಡಿಸ್ಕೊಡ್ಬೇಕು. ಯಾಕಂದ್ರೆ ವಿಶೇಷವಾಗಿ ಬಂದವರಿಗೆ ಇಲ್ಲಿ ಅವಘಡ ಆಗಬಾರ್ದು ಅನ್ನೋ ಉದ್ದೇಶ, ಪ್ರಥಮ ಚಿಕಿತ್ಸೆ ದೊರಕಬೇಕು ಮತ್ತೆ ಅವಘಡ ಆಗಬಾರ್ದು ಅನ್ನೋ ಉದ್ದೇಶದಿಂದ ಫಸ್ಟ್ ಏಡ್ ಬಾಕ್ಸ್ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಮತ್ತು ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ, ಅದು ಸ್ವಲ್ಪ ಮುಂದಿನ ವರ್ಷ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಯಾಕೆಂತಂದ್ರೆ ಕುಡಿಯೋ ನೀರೇ ಮುಖ್ಯ. ಯಾಕಂದ್ರೆ ರೈತರು ಬೇರೆ ಊರಿಂದ ಬಂದು ಇಲ್ಲಿ ಹಳ್ಳಿಕಾರನ ಕಟ್ತಾರೆ. ಹಂಗಾಗಿ ಅವ್ರಿಗೆ ನೀರಿನ ವ್ಯವಸ್ಥೆ ತುಂಬಾ ಮುಖ್ಯ. ಯಾಕೆಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಬಹುಮುಖ್ಯವಾಗಿ ಆಗ್ಬೇಕು. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹೇಮಗಿರಿ ಜಾತ್ರೆ, ಇಲ್ಲಿ ಬಹಳ ಜನ ಕಲ್ಯಾಣೋತ್ಸವ ಮತ್ತು ತೆಪ್ಪೋತ್ಸವ ಇರೋದ್ರಿಂದ ನಾಳೆ ನಾಡಿದ್ದು 25ನೇ ತಾರೀಕು ತಾಲೂಕು ಆಡಳಿತದಿಂದ ಫಸ್ಟ್ ಏಡ್ ಬಾಕ್ಸ್ ಅನ್ನು ಹಾಗೂ ಮತ್ತು ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲೇನಪ್ಪಾ ಅಂದ್ರೆ ತೆಪ್ಪೋತ್ಸವ ಮತ್ತು ಕಲ್ಯಾಣೋತ್ಸವ ಎರಡಕ್ಕೂ ಬಹಳ ಮುಖ್ಯ. ತಾಲೂಕು ಆಡಳಿತದ ವತಿಯಿಂದ ಬಹಳ ಮುತುವರ್ಜಿಸಿ ಸಹಕರಿಸಬೇಕಾಗಿ ಬೋಟಿಂಗ್ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ವರ್ಷದಿಂದ ವಿಶೇಷವಾಗಿ ದಿನನಿತ್ಯ ಸಾವಿರಾರು ಜನ ಬರ್ತಾರೆ. ಹಂಗಾಗಿ ಬೋಟಿಂಗ್ ವ್ಯವಸ್ಥೆ ಮಾಡ್ಕೊಟ್ರೆ ಬಂದ ಜನಗಳಿಗೆ ವಿಶೇಷವಾದ ಒಂದು ಎಂಟರ್ಟೈನ್ಮೆಂಟ್ ಇರ್ತದೆ. ಮತ್ತೆ ವಿಶೇಷವಾಗಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಬೇಕು. ಮತ್ತೆ ಇಲ್ಲಿ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆಗಳು ಇರಬೇಕು. ಯಾಕಂದ್ರೆ ಜನ ಜಾಸ್ತಿ ಬರ್ತಾರೆ ಉದ್ದೇಶ. ಅದನ್ನ ಹೇಳಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.